ಪ್ರತಿಯನ್ನು ಮಾನ್ಯ ತಾಲೂಕಾ ತಹಶೀಲ್ದಾರ್ ಅವ್ರಿಗೂ ಕೊಟ್ಟಿಲ್ಲ, ಫುಡ್ ಡಿಡಿ ಅವರಿಗೂ ಕೊಟ್ಟಿಲ್ಲ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿಲ್ಲ. ಆದ್ರೂ ಕಬ್ಬು ಕಡಿಲಕತ್ತಾರ. ಇವರಿಗೆ ಎಷ್ಟು ಭಯ ಇಲ್ಲ, ಎಷ್ಟು ಮಂಡ್ರದರ ಅನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗ್ತದೆ. ನಾವು ಕಳೆದ ಒಂದು ವಾರದಿಂದ ವಿಜಯಪುರದಲ್ಲಿ ಕೂಡ ಇರ್ತಂದ್ರೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಿದೇವೆ. ಅಲ್ಲಿ ಕೂಡ ಒಂದು ನಿಗದಿತ ಬೆಲೆಯನ್ನು ಘೋಷಣೆ ಆಗಲಿಲ್ಲ ಈ 4 ಕಾರ್ಖಾನೆಗಳಿಂದ. ಮತ್ತು ಇಲ್ಲಿ ನಾವು ಸಂಗಮನಾಥ್ ಕಾರ್ಖಾನೆಗೆ ಪ್ರತಿನಿತ್ಯ 100-200 ಜನ ರೈತರು 2-3 ದಿವಸದಿಂದ ನಿರಂತರವಾಗಿ ಭೇಟಿ ಕೊಟ್ಟು ದರ ನಿಗದಿಗೋಸ್ಕರ ಪಟ್ಟು ಹಿಡಿದ್ರು ಕೂಡ ಈಗ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ ಮತ್ತು ನಾಳೆ ಇದನ್ನೇ ಹೇಳ್ತಾ ಬಂದ್ರೆ ಹೊರತು ಯಾವುದೇ ರೀತಿ ದರ ಘೋಷಣೆ ಮಾಡಲಿಲ್ಲ. ಇಂಥ ಮಂಡ ಕಾರ್ಖಾನೆಗಳಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ನಿರ್ಧಾರ. ಈ ನಿರ್ಧಾರಕ್ಕೆ ತಾವು ಎಲ್ಲರೂ ರೈತರು ಇಲ್ಲಿ ಯಾವುದೇ ಜಾತಿ ಭೇದ ಪಕ್ಷ ಎಲ್ಲವನ್ನೂ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾದ್ರೆ ಇಂಥ 100 ಕಾರ್ಖಾನೆಗಳಿದ್ರು ಇವುಗಳಿಗೆ ಮಂಡಿ ಓಡಿಸಿ ಕೂಡಿಸುವಂತ ತಾಕತ್ತು ನಮ್ಮ ರೈತರಲ್ಲಿ ಐತಿ. ಇದು ಇತಿಹಾಸದಲ್ಲಿ ಆಗಿ ಹೋಗೈತಿ. ಅದಕ್ಕೆ ನಮ್ಮಲ್ಲಿನೂ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗ್ಬೇಕು. ನಮ್ಮ ರೈತರು ಜಾಗೃತಿ ಆಗ್ಬೇಕು, ಕಾನೂನನ್ನು ತಿಳಿದುಕೊಳ್ಬೇಕು. ಯಾವ್ಯಾವ ರೀತಿಯಾಗಿ ರೈತರನ್ನ ಮೋಸ ಮಾಡ್ತಿದಾರ ಈ ಕಾರ್ಖಾನೆ ಮಾಲೀಕರು ಅನ್ನುವಂಥದ್ದು ಗೊತ್ತಾಗಬೇಕು. ಮತ್ತು ಇನ್ನೊಂದು ಕೆಲವೊಂದು ಸಕ್ಕರೆ ನಿಯಂತ್ರಣ ಕಾಯ್ದೆಯಲ್ಲಿ ಏನೇನು ಲೋಪದೋಷಗಳಿದಾವೆ ಅವುಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಬ್ಬು ನಿಯಂತ್ರಣ ಕಾಯ್ದೆಯಲ್ಲಿ ಏನು ಪಾತ್ರ ಇದೆ, ಈ ಕಾರ್ಖಾನೆಗಳ ಮೇಲೆ ಯಾವ ತರ ನಿಯಂತ್ರಣ ಇದೆ, ನಮಗೆ ಯಾವ ತರ ಅನ್ಯಾಯ ಆಗ್ಲಿಕ್ಕತ್ತದ, ಇದು ಎಲ್ಲ ಪ್ರತಿಯೊಬ್ಬ ಕಬ್ಬು ಬೆಳೆಗಾರರು ತಿಳಿದುಕೊಳ್ಬೇಕು. ಯಾಕಂತಂದ್ರೆ ಇಷ್ಟು ವರ್ಷ ನಾವು ಎಲ್ಲರೂ ಹೇಗೆ ಅನ್ಕೊಂಡಿದೀವಿ ಅಂತಂದ್ರೆ ನಾವು ಯಾರೋ ಕಾರ್ಖಾನೆಗೆ ಬರದೇ ಕಬ್ಬು ಕಳಿಸಿ ಹಣ ತಗೊಂಡಿವಿ. ನಾವು ಎಷ್ಟು ಸಮಾಧಾನ ಶಾಂತ ಪ್ರಿಯರು ರೈತರ ಮೂಲಕ ಉದಾಹರಣೆ ಎಷ್ಟೋ ವರ್ಷಗಳಾದ್ರೂ ಕಾರ್ಖಾನೆಗೆ ಭೇಟಿನೇ ನೀಡಲ್ಲ ಎಲ್ಲ ರೈತರು. ಯಾರೋ ಚುಟ್ಬಾಯಿ ಬರ್ತಾರೆ, ರೈತರ ಸಂಪರ್ಕಿಸ್ತಾರೆ, ನಿಮಗಿಷ್ಟು ದರ ಕೊಡ್ತೀವಿ, ನೀವು ಕಬ್ಬು ಕಳಿಸ್ರಿ ಅಂತಾರೆ. ಆಯ್ತಪ್ಪ ಸರಿ, ಒಂದು ವಿಶ್ವಾಸ ಮೇಲೆ ಕಬ್ಬು ಕಳಿಸ್ತಾರೆ. ಅವರೇ ಕಾಟ ಮಾಡೋರು, ಅವರೇ ದರ ನಿಗದಿ ಮಾಡೋರು. ಅವ್ರು ಎಷ್ಟು ಹೊಡೆದ್ರು ಗೊತ್ತಾಗಲ್ಲ, ಎಷ್ಟು ಕೊಟ್ಟರು ಗೊತ್ತಾಗಂಗಿಲ್ಲ. ನಾವು ಮುಗ್ದ್ರು. ಆದ್ರೆ ಇನ್ನು ಮೇಲೆ ನಹಿ ಚಲೇಗ ಇದು ಯಾವುದೂ ನಡೆಯಂಗಿಲ್ಲ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ರೈತರು ಜಾಗೃತ ಆಗ್ತಿದ್ದಾರೆ. ಕಾರ್ಖಾನೆಗಳು ಇಷ್ಟು ವರ್ಷ ನಮಗೆ ಮೋಸ ಮಾಡ್ತಿದ್ದಾವೆ. ಕೇಂದ್ರ ಸರ್ಕಾರ ಕೂಡ 2019 ಫೆಬ್ರವರಿಯಲ್ಲಿ MSP ಪ್ರೈಸ್ ಶುಗರ್ 31 ರೂಪಾಯಿ ಪ್ರತಿ ಕೆಜಿಗೆ ನಿಗದಿ ಆದಂತದ್ದು ಇದುವರೆಗೂ ನಾವು 2025-26ನೇ ಸಾಲಿಗೆ ಬಂದೇವೆ, ಇದುವರೆಗೂ ನಿಗದಿ ಮಾಡಿಲ್ಲ. ಇದುವರೆಗೂ ನಿಗದಿ ಆಗಿಲ್ಲ. ಈ ಕಳೆದ 2019ರಿಂದ 25ರವರೆಗೂ ನಮ್ಮ ಎಲ್ಲಾ ದರಗಳು ಒಂದೇ ರೀತಿ ಇದಾವ, ಮಾರುಕಟ್ಟೆಯಲ್ಲಿ ಒಂದೇ ರೀತಿ ಇದಾವ. ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ, ಯಾವುದೇ ಬಸ್ ದರ ಆಗ್ಲಿ, ಯಾವುದೂ ಒಂದೇ ದರ ನಿಗದಿ ಇಲ್ಲ. ಇವತ್ತು ಪ್ರತಿ 6 ತಿಂಗಳಿಗೊಮ್ಮೆ ವರ್ಷಕ್ಕೊಂದೊಂದ್ಸಲ ಏನಪ್ಪಾ ಅಂದ್ರೆ ಡಬಲ್ ರೇಟ್ ಆಗ್ಯಾವ, ಟ್ರಿಪಲ್ ರೇಟ್ ಆಗ್ಯಾವ. ರೈತ ಖರೀದಿ ಮಾಡುವಂತ ಬೀಜ ಅಷ್ಟೇ ಇದೆ. 2019ರಲ್ಲಿ ಇದ್ದಂತ ದರ ಇದೆ. ರೈತ ತನ್ನ ಕಬ್ಬು ಬೆಳೆಗೆ ಬಳಸುವಂತ ರಾಸಾಯನಿಕ ಗೊಬ್ಬರ, ಔಷಧ 2019ರಲ್ಲಿ ಇದ್ದಂತದ ಇಲ್ಲ. ಎಲ್ಲವೂ 2 ಪಟ್ಟು 3 ಪಟ್ಟು ಹೆಚ್ಚಾಗೈತಿ. ಅದು ಯಾವುದೂ ಇವತ್ತು ಒಂದೇ ತರ ಆಗಿಲ್ಲ. ಮತ್ತೆ ಇದು ಯಾಕೆ ನೀವು ಸಕ್ಕರೆ ಖರೀದಿ ಮಾಡುವಂತ MSP ಪ್ರೈಸ್ ಅನ್ನು ಹೆಚ್ಚು ಮಾಡಿಲ್ಲ? ಇವತ್ತು ಕಾರ್ಖಾನೆಯವರು ಸರ್ಕಾರ ಮುಂದೆ ಹೇಳಕತ್ತಾರ, ಸರ್ಕಾರದವರು ಕಾರ್ಖಾನೆ ಮೇಲೆ ಹಾಕ್ತಾರ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಆಗ್ತೈತಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಆಗ್ತೈತಿ. ಮತ್ತೆ ರೈತ ಏನ್ ಮಾಡ್ಬೇಕು? ಅವ ಏನ್ ಮಾಡಿದಾನ? ಇಬ್ಬರ ಜಗಳದಲ್ಲಿ ಕೂಸು ಬರುವಾಯ್ತತ್ತ. ನಮ್ಮ ಮುಗ್ಧ ರೈತರು ಇದು ಯಾವುದೂ ಗೊತ್ತಿಲ್ಲ. ಅವರಿಗೆ ದುಡಿಯೋದೊಂದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ದಿನ ಬೆಳಗಾದ್ರೆ ತನ್ನ ಕುಟುಂಬ ನಿರ್ವಹಣೆ, ದನ ಕರು, ಅವನ ಜಮೀನು, ಬೆಳೆ, ಎಣ್ಣೆ, ಔಷಧ, ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಇಂಥ ಈ ಸಕ್ಕರೆ ನಿಯಂತ್ರಣ ಕಾಯ್ದೆಯನ್ನು ಮೊದಲು ಸರಳಗೊಳಿಸಬೇಕು. ಯಾಕಂದ್ರೆ 31
ಇರುವಂತ MSP ಪ್ರೈಸ್ ಅನ್ನ ಇವತ್ತ ರಿವೈಸ್ಡ್ ಮಾಡಬೇಕು. ಕೇಂದ್ರ ಸರ್ಕಾರ ಎಥೆನಾಲ್ ಅನ್ನ ಪ್ರೊಡಕ್ಷನ್ ಅನ್ನ ಸಕ್ಕರೆ ಕಾರ್ಖಾನೆಗಳ ಮೇಲೆ 20% ರಿಲೀಸ್ ಮಾಡೈತಿ. ಇದರಿಂದ ಇವತ್ತು ಕಾರ್ಖಾನೆಗಳ ಎಥೆನಾಲ್ ಉತ್ಪಾದನೆ ಕಡಿಮೆ ಮಾಡ್ಯಾವ. ಅವ್ರು ಹೇಳ್ತಾರ ಇಲ್ಲ ಇದನ್ನ ನಾವು ಹೆಚ್ಚಿಗೆ ಕೊಟ್ಟಿವಿ ಅಂತಂದ್ರೆ ಮುಂದೆ ಸಕ್ಕರೆ ಅಭಾವ ಆಗ್ತದ ಅಂತ ಹೇಳ್ತಾರೆ, ಆಹಾರದ ಅಭದ್ರತೆ ಆಗ್ತದ ಅಂತ ಹೇಳ್ತಾರೆ. ಇವಾಗ ಏನ್ ಮಾಡ್ತೀರಿ, ರೈತ ನೇಣು ಹಾಕುವ ಪರಿಸ್ಥಿತಿಗೆ ತಂದು ಇಟ್ಟಿರಲ್ಲ ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಅದರಲ್ಲಿ ಈ ಕಾರ್ಖಾನೆ ಮಾಲೀಕರಿದಾರ, ನೀವು ಒಬ್ಬೊಬ್ಬರ ರೈತರು ಏನಾದ್ರು ಕಾರ್ಖಾನೆ ಒಳಗೆ ಹೋಗಿ ನೀವು ಏನಾದ್ರು ನ್ಯಾಯ ಕೇಳಕ್ ಹೋದ್ರೆ ಹೊರ ನಿಮ್ಮ ಗೇಟ್ ನಲ್ಲಿ ಹೊರಗ ಬಿಡಂಗಿಲ್ಲ ಅವರು. ಅಂತ ಭಯಾನಕವಾಗಿ ಇರುವಂತ ಕಾರ್ಖಾನೆಗಳದಾವ್. ಮನುಷ್ಯತ್ವನೇ ಇಲ್ಲ ಅವರಲ್ಲಿ, ಮಾನವೀಯತೆನೇ ಇಲ್ಲ, ರೈತರ ಬಗ್ಗೆ ಕಿಂಚಿಂತ ಗೌರವ ಇಲ್ಲ. ಇವತ್ತ ನಾವು ಕೇಳ್ತಾ ಇರುವುದು 3,500 ರೂಪಾಯಿ ಪ್ರತಿ ಈ 15 ದಿನಗಳಲ್ಲಿ ನಡೆಯುವಂತ ಹೋರಾಟ. ಅದು ಹೋಗಿ 3,300 ಬಂತು. 50 ರೂಪಾಯಿ ಭಿಕ್ಷೆ ಕೊಟ್ಟಂಗ ರಾಜ್ಯ ಸರ್ಕಾರ ಈ ಘೋಷಣೆ ಮಾಡ್ತು, ಇನ್ನು 50 ರೂಪಾಯಿ ಕಾರ್ಖಾನೆಯವರು ಹಾಕ್ಬೇಕಂತ. ಯಾಕ್ರಿ? ನಮ್ಮಿಂದ ತೆರಿಗೆ ಪಡೆದು, ನಮ್ಮಿಂದ ಆದಾಯ ಪಡೆದು ನಮ್ಮಿಂದ ಸರ್ಕಾರ ನಡೆಸ್ತೀರಿ. GST ಎಷ್ಟು ಹಣ ಆಗ್ತೈತಿ? ಸ್ಪಿರಿಟ್, ಮೊಲಾಸಿಸ್, ಬಯೋಗ್ಯಾಸ್ ಪ್ರೊಡಕ್ಷನ್, ಪವರ್ ಪ್ರೊಡಕ್ಷನ್ ಇಷ್ಟೆಲ್ಲ ತಗೊಂಡ್ರಿ. ಇದು ಸಕ್ರಿ ಬಿಟ್ಟು ನೀವು ಸಕ್ರಿ ನೀವು ಹೇಳಕತ್ತೀರಿ, ಬರೇ ಕೇವಲ ಸಕ್ರಿ ಬಿಟ್ಟು ಮಾತಾಡ್ರಿ ಹೇಳ್ತೀವಿ ನಾವು. ನೀವು ಸಕ್ರಿ ಬಿಟ್ಟು ಮಾತಾಡ್ರಿ. ನಮಗ್ ಕೇಳ್ತಾ ಇರೋದು ಈ ಉಪ ಉತ್ಪನ್ನಗಳ ಲಾಭಾಂಶ ಎಲ್ಲಿದೆ? ಅದು ಕಬ್ಬಿನಿಂದ ಪಡೆದಿದ್ದಲ್ಲ. ಅದು ಕಬ್ಬಿನಿಂದ ಪಡೆದಿದ್ದ ಕಬ್ಬು ಬೆಳೆದವ್ರು ಯಾರು? ಕಾರ್ಖಾನೆ ನಿಮ್ಮದಾದ್ರೆ ಕಬ್ಬು ನಮ್ಮದೈತಿ. ಕಾರ್ಖಾನೆ ನೀವು ಕಟ್ಟಿ ಬೆಳೆಸಿರ್ಬೇಕು. ಕಾರ್ಖಾನೆ ನಡಿಬೇಕಾದ್ರೆ ಯಾರು ಬೇಕು? ರೈತರು ಬೇಕು. ರೈತರ ಕಬ್ಬು ಬೇಕು. ಅಂದಮೇಲೆ ರೈತರಿಗೆ ನೀವು ಮೀನಾಮೇಷ ಯಾಕೆ ಅನಿಸ್ತೀರಿ? ಒಂದು ವರ್ಷ ಏನಾದ್ರೂ ರೈತ ಶಪಥ ಮಾಡಿ ಕಬ್ಬು ಕಳಿಸಲಿಲ್ಲ ಅಂದ್ರೆ ನಿಮ್ಮ ಕಾರ್ಖಾನೆ ಬಂಗಾರಕ್ಕೆ ಹಾಕಿದ್ರು ಯಾರು ತಗೊಳಂಗಿಲ್ಲ, ಅವು ಬಂದಾಟವು. ಇದನ್ನ ತಿಳ್ಕೊಳ್ರಿ ಮೊದಲು. ಈಗ ಆಲ್ರೆಡಿ ಟ್ರ್ಯಾಕ್ಟರ್ ಮಾಲೀಕರ ಟೋಳಿಗಳು ಬಂದಾವು, ಬಂದು ಕುಂತಾವು, ಕಬ್ಬು ಬಂದೈತಿ. ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಳ್ಬೇಕು. ಇಷ್ಟು ವರ್ಷ ಮೋಸ ಮಾಡಿದ್ರೆ ಸಾಕು. ನೀವು ಏನು ನಾವು FRP ದರ ಹೇಳ್ತಿರಲ್ಲ, ನೀವು FRP ದರದ ಅನುಗುಣವಾಗಿ ನೀವು ಏನಾದ್ರೂ ನಿಯತ್ತಾಗಿ ಕೊಟ್ಟಿರಿ ಅನ್ನುವಂಥದ್ದು ಬಂದು ಪ್ರಮಾಣ ಮಾಡಿ ಹೇಳ್ರಿ. ಇಲ್ಲಿ FRP ದರದಲ್ಲಿ ಮೋಸ ಮಾಡ್ತಾ ಬಂದ್ರೆ ಇಷ್ಟು ವರ್ಷ ಆದ್ರೂ ಯಾರಿಗೂ ಗೊತ್ತಾಗಿಲ್ಲ. ನೀವು ಹೇಳ್ತೀರಿ ಭೀಮಾ ಬೆಲ್ಟು, ಕೃಷ್ಣಾ ಬೆಲ್ಟು, ಇವು ಎರಡೂ ಬೆಲ್ಟ್ ಬಂದಿದ್ದು ಒಂದೇ ಭಾಗದಿಂದ, ಪಶ್ಚಿಮ ಘಟ್ಟದಿಂದ. ಇದರ ಮೊದಲು ತಿಳ್ಕೊಳ್ರಿ. ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟದಲ್ಲಿ 2 ನದಿಗಳು ಹುಟ್ಕೊಂಡು ಬಂದವು, ಅಲ್ಲಿ ನೀರು ಹರಿತೈತಿ. ಈ ನೀರಿನ ನೆವ ಬಿಟ್ಟು ಬಿಡ್ರಿ, ಇದನ್ನ ಹೇಳಬೇಡ್ರಿ. ಇನ್ನು ಮುಂದೆ ನೀವು ಇಮ್ಯಾಚೂರ್ಡ್ ಕಪ್ ಅನ್ನ ಕಡಿದ್ರೆ ನೀವೇ ಹೊಣೆಗಾರಾಗ್ತೀರಿ. ಸಕ್ಕರೆ ಮಾಲೀಕರು, ಕಾರ್ಖಾನೆಯವರು ಕಡಿಯೋಂಗಿಲ್ಲ. ನೀವು ಜ್ಯೇಷ್ಠತೆ ಆಧಾರದ ಮೇಲೆ ಕಬ್ಬು ಕಡಿಬೇಕು. ರೈತಗ ಮೋಸ ಮಾಡಿ ಸುಳ್ಳು ಹೇಳಿ ನಿನಗೆ ಆ ರೇಟ್ ಕೊಡ್ತೀನಿ, ಈ ರೇಟ್ ಕೊಡ್ತೀನಿ ಅಂತೇಳಿ ಬೇಕ ತಪ್ಪಿಸುವಂತ ಕೆಲಸ ಆಗಬಾರ್ದು. ನಾವು ಅವರ ಮೋಸಕ್ಕ ನಾವು ಒಳಗಾಗಬಾರ್ದು. ನಾವು ಕೂಡ 12 ತಿಂಗಳದ ಕಬ್ಬು ಕಳಿಸ್ಬೇಕು. ರೈತರು ನಾವು 8 ತಿಂಗಳದು 9 ತಿಂಗಳದು ಕಳಿಸುವಂತದ್ದು ಆಗಬಾರ್ದು. ರೈತರಲ್ಲಿ ವಿನಂತಿ. ಯಾಕಂದ್ರೆ ಇದು 12 ತಿಂಗಳು ಬೆಳೆದಂತ ರೈತನಿಗೆ ಮೋಸ ಆಗ್ತದ. ಮತ್ತು ನಾವು 8 ತಿಂಗಳು ಕಳಿಸಿದ್ರೆ ಅದರಲ್ಲಿ ಶುಗರ್ದ ಕಂಟೆಂಟ್ ಕಡಿಮೆ ಇರ್ತೈತಿ, ಇಳುವರಿ ರಿಕವರಿ ಕಡಿಮೆ ತೋರಿಸ್ತಾರ. ಮೊದಲ ಅವರು ಮೋಸ ಮಾಡಕತ್ತಾರ ರಿಕವರಿಯಲ್ಲಿ. ಮತ್ ಇದೇತ ಏನ್ ಹೇಳ್ತಾರ ಅವರು, ಇಲ್ರಿ ನಮ್ಮ ರೈತರೇ ಕಳಿಸ್ತಾರಂತ. ನಮ್ಮ ರೈತರ ಮುಗ್ಧರದಾರ್ರಿ, ಅವ್ರಿಗೆ ಗೊತ್ತಿಲ್ಲ ಇವು ಯಾವ. ನೀವು ಕಾರ್ಖಾನೆಯವ್ರು ಯಾಕೆ ಕಡಿತೀರಿ? ಅದನ್ನ ಕಡಿಯೋಂಗಿಲ್ಲ. ರೈತರಿಗೆ ಮನವರಿಕೆ ಮಾಡ್ರಿ. ಕಡಿದ್ರಿ ಇನ್ ಕೇಸ್ ಅಂದ್ರೆ ನೀವು 3,300 ರೂಪಾಯಿ ಕೊಡಲೇಬೇಕು. ಕೊಡೋ ತನಕ ನಾವು ಬಿಡಂಗಿಲ್ಲ. ನಿನ್ನೆ ರೇಟ್ ದರ ನಿಗದಿ ಮಾಡಿದರೆ 60 ರಿಂದ 70 ಟ್ರ್ಯಾಕ್ಟರ್ ಏನಪ್ಪಾ ಅಂದ್ರೆ ಗಾಡಿಗಳ ಕಬ್ಬು ಕರೆದಿರಿ. ಯಾವ ಆಧಾರದ ಮೇಲೆ ನೀವು ಕರೆದ್ರಿ? ನಿಮಗೆ ಯಾರು ಅನುಮತಿ ಕೊಟ್ರು? ಏನ ನೀವು ಪಾಲಿಸಿಯನ್ನ ಫಾಲೋಅಪ್ ಮಾಡಿದ್ರಿ? ನೀವು ಪ್ರಾವಿಷನ್, ಕಾಯ್ದೆ ಕಾನೂನುಗಳನ್ನ ರೈತರಿಗೆ ಹೇಳ್ತೀರಿ. ನೀವು ಕಾಯ್ದೆ ಕಾನೂನು ಪ್ರಾವಿಷನ್ ಅನ್ನ ನೀವು ಪಾಲಿಸಿರಿ ಅನ್ನೋ ಅಂತ ನಾವು ಕೇಳ್ತೀವಿ. ಪ್ರಶ್ನೆ ಹೆಂಗ ಕರೆದ್ರಿ ನೀವು? ಆ ಎಲ್ಲಾ
ಕಬ್ಬು ಕಡಿದಂತ ಎಲ್ಲಾ ಕಬ್ಬಿಗೆ 3,300 ರೂಪಾಯಿ ಕೊಡಲೇಬೇಕು. ಕೊಡೋ ತನಕ ನಾವು ಹಿಂದಕ್ಕೆ ಸರಿಯುವಂತ ಮಾತೇ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ರೈತರು ನಿಮಗೇನಾದ್ರೂ ಅನುಮಾನಾಸ್ಪದ ಬಂತು ಅಂತಂದ್ರೆ ಶುಗರ್ ನೀವು ಇಳುವರಿನ ಚೆಕ್ ಮಾಡೋ ಅಧಿಕಾರ ನಿಮಗೈತಿ. ನೀವು ನಿಮ್ಮ ಎದುರುಗಡೆ ಚೆಕ್ ಮಾಡಿಸುವಂತ ಅಧಿಕಾರ ಐತಿ. ಈ ವರ್ಷದಿಂದ ಮಾನ್ಯ ಜಿಲ್ಲಾಡಳಿತ, ಕೃಷಿ ಇಲಾಖೆ, ರೈತ ಮುಖಂಡರು ಎಲ್ಲರೂ ಕೂಡಿ ನಾವು ನಮ್ಮ ನೇತೃತ್ವದಲ್ಲೇ ಇಳುವರಿ ಚೆಕ್ ಮಾಡುವಂತ ಸಮಿತಿ ರಚನೆ ಮಾಡಿಸೈತಿ. ಇಷ್ಟು ವರ್ಷ ಹೇಗೆ ನಡೀತಿತ್ತು ಅಂತಂದ್ರೆ ಕಾರ್ಖಾನೆ ಸೇವರಿರುವಂತ ಒಂದಿಷ್ಟು ಜನ ಸೇರ್ಕೊಂಡು, ಕಾರ್ಖಾನೆ ಮಾಲೀಕರು ಒಂದಿಷ್ಟು ಅಧಿಕಾರಿಗಳು ಸೇರ್ಕೊಂಡು ಆ ಇಳುವರಿ ರಿಕವರಿನ ತೋರಿಸ್ತಿದ್ರು. ಅದು ಎಲ್ಲವೂ ಮೋಸವಾಗಿ ನಡೀತಾ ಇತ್ತು. ಅದು ಯಾವುದು ಇನ್ನು ಮುಂದ ನಡೆಯಂಗಿಲ್ಲ, ನಾವು ಕೇಳಂಗಿಲ್ಲ. ಮತ್ತ ಇನ್ನು ಇವೆಲ್ಲ ನೀವು ತಿಳಿದುಕೊಳ್ಬೇಕು. ಕಾರ್ಖಾನೆ ನಡೆಯುವಂತ ಅವು ವ್ಯವಹಾರ ಏನೇ ನಡೀತದ ಅನ್ನುವಂಥದ್ದು. ಇನ್ನು ಸಕ್ಕರೆ ಗೋಡಾವನ ಸಕ್ಕರೆ ಉತ್ಪಾದನೆ ಮಾಡ್ತಾರಲ್ಲ, ಅಲ್ಲಿ ಏನು ಮೋಸ ಮಾಡ್ತಾರ, ನಮಗೆ ಇಳುವರಿ ಹೆಂಗ್ ಮೋಸ ತೋರಿಸ್ತಾರಂತಂದ್ರ ಉತ್ಪಾದನೆಯಲ್ಲಿ ಇವ್ರಿ ರಿಕವರಿ ಹೆಂಗ್ ತೋರಿಸ್ತಾರ ಟೋಟಲಿ ಅಂತಂದ್ರೆ, ಒಂದು ಸೀಸನ್ ಕಬ್ಬು ನುಡಿಸಿದ್ದು ಒಟ್ಟು ಎಷ್ಟು ಟನ್ ಆಯ್ತು ಕಬ್ಬು ನುಡಿಸಿದ್ದು, ಇನ್ನು ಸಕ್ಕರೆ ಉತ್ಪಾದನೆ ಎಷ್ಟಾಯ್ತು ಅನ್ನುವಂಥದ್ದು ತೋರಿಸಿ ಟೋಟಲ್ ಸರಾಸರಿ ಇಳುವರಿನ ಕೊಡ್ತಾರ ರಿಕವರಿ. ಅದು ರಿಕವರಿ ಅಂತ. ಹಾಗಲ್ಲ. ಒಂದು ಕ್ವಿಂಟಲ್ ಕಬ್ಬನ್ನ ಕೃಷಿ ಮಾಡಿ ಎಷ್ಟು ಒಂದು ಕ್ವಿಂಟಲ್ಗೆ ಎಷ್ಟು ಕೆಜಿ ಸಕ್ಕರೆ ಉತ್ಪಾದನೆ ಆಗ್ತದ? ಅದು 10 ಕೆಜಿ 25 ಗ್ರಾಮ್ ಬರ್ತದೋ, 9 ಕೆಜಿ 500 ಗ್ರಾಮ್ ಬರ್ತದೋ, 11 ಕೆಜಿ 500 ಗ್ರಾಮ್ ಬರ್ತದೋ, ಅದ್ರ ಬೇಸಿಸ್ ಮೇಲೆ ರಿಕವರಿ ಆಗ್ತದ. ಆದ್ರೆ ಇವ್ರು ಹಂಗ ಮಾಡಂಗಿಲ್ಲ. ಟೋಟಲ್ ಸಕ್ಕರೆ ಎಷ್ಟು ಪ್ರೊಡಕ್ಷನ್ ಆಯ್ತು, ಕಬ್ಬು ಎಷ್ಟು ಕ್ರಷಿಂಗ್ ಆಯ್ತು, ನಮ್ಮ ಇಳುವರಿ ಇಷ್ಟು. ಅದು ತಪ್ಪು. ಹಾಗಾಗೋಂಗಿಲ್ಲ. ಇನ್ಮೇಲೆ ಅದು ಕೊಡಂಗಿಲ್ಲ. ಅದಕ್ಕೆ ಇವೆಲ್ಲವೂ ಬದಲಾವಣೆ ಆಗ್ಬೇಕು. ನಾವು ಪ್ರಶ್ನೆ ಕೇಳುವಂತವರಾಗಬೇಕು. ಇನ್ನ 15 ದಿನದ ಒಳಗಡೆ ಕಬ್ಬಿನ ಬಿಲ್ ರೈತರ ಖಾತೆಗೆ ಜಮಾ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನೇರವಾಗಿ ಆ ಕಾರ್ಖಾನೆ ಮುಂದೆ ನೀವು ಕೊಡುವಂತ ಅಧಿಕಾರ ನಿಮಗೈತಿ, ಕೇಳುವಂತ ಪ್ರಶ್ನೆ ಐತಿ. ಅದನ್ನ ತಪ್ಪಿ ನಡೆದ್ರ ವಾರ್ಷಿಕ 15% ಬಡ್ಡಿ ಹಾಕಿ ಕೊಡಬೇಕು. ನಮಗ ಬಡ್ಡಿ ಬೇಡೋಣ, ವರ್ಷದ ಪೂರ್ತಿ ನಾವು ಸಾಲ ಮಾಡೀವಿ, ನಮಗ್ 15 ದಿನ ಕೊಟ್ರೆ ಸಾಕು, ನೀ ದೇವ್ರಂತ ನಾವು ಪೂಜಿಸ್ತೀವಿ, ಇಲ್ಲ ಅಂದ್ರೆ ನಿನ್ನ ಕಡೆ ಹೊರಗ್ತಿರ್ತೀವಿ ನಾವು ಬೀದಿಗೆ. ಕೇಳಂಗಿಲ್ಲ, ನೀನು ಬಡ್ಡಿನ ಬೇಕಾಗಿಲ್ಲ. ನಾವು ಕೊಟ್ಟಂತ ಕಬ್ಬಿಗೆ ಸರಿಯಾದ ನ್ಯಾಯಯುತ ಕಾಟ ಮಾಡು. ಕಾಟದಲ್ಲಿ ಹೆಂಗ್ ಮೋಸ ಮಾಡ್ತಾರ ನೋಡ್ರಿ. ಇಷ್ಟು ವರ್ಷ ಏನು ನಾವು ಕೇಳ್ತಿದ್ದೇವೆ, ಬೇಡಿಕೆ ಇಡ್ತಿದ್ದೀವಿ, ಇವರು ಮಾಡುವಂತ ಅನ್ಯಾಯಕ ಮ್ಯಾನ್ಲೆಸ್ ಡಿಜಿಟಲ್ ಇರಬೇಕು ಅಂತ ನಾವು ಕೇಳ್ತಿದ್ದೀವಿ. 24x CC ಕ್ಯಾಮೆರಾ ಇರಬೇಕು ಅಂತ ಕೇಳ್ತಿದ್ದೀವಿ. ಈಗ ಅದು ಹೋಗಿ ಅದ್ರ ದಾಟ್ಟಾರ. ಈಗ ಅವರು CC ಕ್ಯಾಮ್ರಾದಲ್ಲಿ ಮ್ಯಾನ್ಲೆಸ್ ಅವ್ರು ಹೇಳ್ತಾರ, ಇಲ್ರಿ ನಾವು ಯಾರು ಅಲ್ಲಿ ಆಪರೇಟ್ ಮಾಡಂಗಿಲ್ಲ, ನಾವು ಯಾರು ಕೂಡಂಗಿಲ್ಲ, ತಾನ ಕಟ ಮಾಡ್ತದ್ರಿ. ಹೌದಾ? ಸರಿ, ತಾನ ಕಟ ಮಾಡ್ತೈತೆ, ನೀರು ಇರಂಗಿಲ್ಲ, ಡಿಜಿಟಲ್ ಐತಿ, CC ಕ್ಯಾಮ್ರಾ ಐತಿ. ಎಲ್ಲಿ ಹೊಡಿತಾರ ನಾ ಹೇಳ್ತೀನಿ ಕೇಳಲಿ. ವೇ ಬ್ರಿಡ್ಜ್ ಕಾಟದಿಂದ 2 ಕೇಬಲ್ ಬರ್ತಾವ. 2 ಕೇಬಲ್ ಇಂಡಿಕೇಶನ್ಗೆ. ಒಂದು ಆ 2 ಇಂಡಿಕೇಶನ್ ಬಂದ್ಮೇಲೆ ಕಂಪ್ಯೂಟರ್ ಬರ್ತೈತಿ, ಕಂಪ್ಯೂಟರ್ದಿಂದ ಪ್ರಿಂಟರ್ ಹೋಗ್ತೈತಿ. ಏನ್ರಿ ಇವ್ರು ಏನ್ ಮಾಡ್ತಾರ ಅಂತಂದ್ರ ಎಲ್ಲಾ CC ಕ್ಯಾಮ್ರಾ ಇರ್ತೈತಿ, ಮ್ಯಾನ್ಲೆಸ್ ಇರ್ತೈತಿ, ಆಟೋಮೆಟಿಕ್ ಆಪರೇಟ್ ಆಗ್ತೈತಿ. ಇವ್ರು ಸೆಟ್ ಎಲ್ಲಿ ಮಾಡ್ತಾರ, ಸಾಫ್ಟ್ವೇರ್ ದಲ್ಲಿ ಸರ್ಚ್ ಮಾಡ್ತಾರ. ನಮಗೆ ಯಾರಿಗೂ ಗೊತ್ತಾಗಲ್ಲ, ಕೊಟ್ಟಂತ ಇಂಜೆಕ್ಷನ್ ನಮಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಅವ್ರು ಎಷ್ಟು ಅದು ಹೆಂಗ್ ಸೆಟ್ ಮಾಡ್ತಾರ, 20 ಟನ್ನು 25 ಟನ್ನಿಗೆ 500 kgನೋ 1 ಟನ್ನು ಅದಕ್ಕೆ ಸೆಟ್ಟಿಂಗ್ ಮಾಡಿರ್ತಾರ ಅವರು. ಅಷ್ಟು ನೀವು ಒಂದೊಂದು ಕ್ವಿಂಟಲ್ ನೀವು ಕಲ್ಲಿಟ್ರು ನಿಮಗೆ ಗೊತ್ತಾಗಂಗಿಲ್ಲ. 25 ಟನ್ ಕಲ್ಲೇ ಇರಂಗಿಲ್ಲ ಅಲ್ಲಿ. ಹಬ್ಬ ಅಂದ್ರೆ 1 ಟನ್ನಿನ ಕಲ್ಲು ಇರ್ತಾವ. ಅವು 100 kg ಲೆಕ್ಕ ಹಾಕಿದ್ರು ಅಷ್ಟು ಇರುವುದೇ ಇಲ್ಲ. ಅಷ್ಟು ಸೆಟ್ಟಿಂಗ್ ಮಾಡಿ 1 ಟನ್ನು 500 kgನೋ ಲೆಕ್ಕ ಅದನ್ನ ಸೆಟ್ಟಿಂಗ್ ಮಾಡಿ ಅವಾಗ ಕಾಟ ಗಾಡಿ ಹೋಗಿ ನಿಂತು ಅಷ್ಟು ಮೈನಸ್ ಸಾಫ್ಟ್ವೇರ್ ಆಟೋಮೆಟಿಕ್. ಅದು ಯಾರು ಹೇಳಬೇಕಾಗಿಲ್ಲ, ಅದು ಸೆಟ್ ಆಗಿರ್ತದೆ, ಯಾರಿಗೂ ಗೊತ್ತಾಗಿಲ್ಲ. ಏನ್ ಹುಡುಕಿದ್ರು ಅಷ್ಟು ಮೈನಸ್ ಆಗಿ ನಿಮ್ದು ಚೀಟಿ ಹೊರಗೆ ಬರ್ತೈತಿ. ಎಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಲ್ಲಿ ಕನ್ವರ್ಟ್ ಆಗಿ ಪ್ರಿಂಟಿಂಗ್ ಬರ್ತೈತಿ ಅದು ಹೊರಗಡೆ. ನಮಗೆ ಏನಪ್ಪ ಪ್ರಿಂಟ್ ಬರ್ತಾರಾಗ ಇಷ್ಟು ಬಂದೈತಿ ನೋಡಿ ಅನ್ನೋದು ಗೊತ್ತೇ ಆಗಂಗಿಲ್ಲ. ಏನ್ ಮಾಡೋರು,
ಅದಕ್ಕ ಅದರದೇ ಆದಂತ ಟೀಮ್ ತಂಡವನ್ನ ಇವಾಗ ಅದಕ್ಕೂ ಕೂಡ ನಾವು ರಚನೆ ಮಾಡಿಸೈತಿ ಜಿಲ್ಲಾಡಳಿತದಿಂದ. ಇದನ್ನು ಕೂಡ ನಾವು ಕಂಡು ಹಿಡಿಯುವಂತ ಪ್ರಯತ್ನ ಆಗ್ಬೇಕು. ಇನ್ನ ರೈತರು ಮತ್ತೆ ಟ್ರ್ಯಾಕ್ಟರ್ ಮಾಲಕರು ದಯವಿಟ್ಟು ಈ ಸೀಸನ್ ನಲ್ಲಿ ನಿಮ್ಮ ವಿನಂತಿ ಏನಂತಂದ್ರೆ ನಮಗೆ ಸಹಕಾರ ಕೊಡ್ರಿ. ನಾವು ಹೊರಗಡೆ APMC ಅಲ್ಲಿರ್ಬೋದು, ಹೊರಗಡೆ ವೇ ಬ್ರಿಡ್ಜ್ ಅಲ್ಲಿ ಕಾಟ ಮಾಡ್ಕೊಂಡು ತಂದು ಇಲ್ಲಿ ಒಳಗಡೆ ಫ್ಯಾಕ್ಟ್ರಿ ಒಳಗೆ ಕಾಟ ಮಾಡಿಸೋಣ ಅಂತ. ಎಷ್ಟು ವ್ಯತ್ಯಾಸ ಬರ್ತೈತಿ? 1 ಕ್ವಿಂಟಲ್ 2 ಕ್ವಿಂಟಲ್ ಬಂತು ಆಯ್ತು ಸರಿ, ಏನೋ ಹೆಚ್ಚು ಕಮ್ಮಿ ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ರವದಿ ಕೂಡ ಮೈನಸ್ ಮಾಡಿರ್ತಾರ ಅವರು, ನೆನಪಿರ್ಲಿ. ಒಂದು ರವದಿ ಕೂಡ ಮೈನಸ್ ಮಾಡಿರ್ತಾರ. ಆದ್ರೆ ನಾವು ಯಾವ್ದನ್ನು ಬಿಡಂಗೇ ಇಲ್ಲ. ಅದಕ್ಕೆ ಇದನ್ನು ಕೂಡ ತಾವೆಲ್ಲರೂ ಮುಂದಾಗಿ ನಿಂತ್ಕೊಂಡು ಸಹಕಾರ ಕೊಡಬೇಕು. ಇನ್ನು ಮುಂದೆ ಇದು ಯಾವುದೂ ನಡೆಯುವಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲಾ ರೈತರು ಇಂಥ ಕಾನೂನುಗಳನ್ನ ವ್ಯವಸ್ಥೆ ಯಾವ ತರ ನಮಗ ಗೊತ್ತೇ ಆಗಂಗಿಲ್ಲ ಮೋಸ ಮಾಡುವಂಥದ್ದು. ನಾವು ಕೇವಲ ನಾವು ದರ ಒಂದ ಬೇಡ್ತೀವಿ, ಇವೆಲ್ಲ ಅದಾವು, ಇವೆಲ್ಲ ತಿಳ್ಕೋಬೇಕು. ಆದ ಕಾರಣ ಎಲ್ಲಾ ರೈತರು ಈ ನಮಗ 3,300 ಈ ಏನ ಗುಲ್ಬರ್ಗ ಆಮೇಲೆ ಬಾಗಲಕೋಟೆ ಬೆಳಗಾವಿ ದರ ನಿಗದಿ ಆಗಿದಲ್ಲ, ನಮಗೂ ಅದೇ ದರ ಬೇಕು. ಇವರು ಘೋಷಣೆ ಆಗುವಂತ ಇವತ್ತು ದರ ನಾವು 2,850 ಆಗ್ಬೋದು, ಇಲ್ಲ 2,900 ಆಗ್ಬೋದು. ಇವಾಗ ಅಡ್ವಾನ್ಸ್ ಹೇಳಕತ್ತೀವಿ, ಅದು ಯಾರು ನಾವು ಒಪ್ಪಂಗಿಲ್ಲ. ಈ 4 ಕಾರ್ಖಾನೆಗಳಿಗೆ ಏನು ನಮ್ಮ ರೈತರ ಕಪ್ಪು ಕಳಿಸ್ತಾರಲ್ಲ, ನಾವು ಯಾರು ಒಪ್ಪಂಗಿಲ್ಲ. ನಮಗೂ ನ್ಯಾಯಯುತವಾಗಿ ಆ 3 ಜಿಲ್ಲೆಗಳಲ್ಲಿ ಏನು ನೀವು ದರ ನಿಗದಿ ಐತೆ ರೈತರಿಗೆ ಅದೇ ದರ ಕೊಡಬೇಕು ನಮಗ. ನಾವು ಯಾರು ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ. ಅಲ್ಲಿವರೆಗೂ ಯಾರು ನಮ್ಮ ದರಕ್ಕೆ ಒಪ್ಕೋತಾರ ಆ ಕಾರ್ಖಾನೆಯವರಿಗೆ ಕಬ್ಬು ನುಡಿಸ್ಲಿಕ್ಕೆ ಅವಕಾಶ ಐತಿ. ಇಲ್ಲ ಅಂದ್ರೆ ಆ ಕಾರ್ಖಾನೆ ಬಂದ ಇಡಬೇಕು. ಈ ವರ್ಷ ಕೊಡಕ್ ಆಗಲ್ಲ ಅಂದ್ರೆ ನೀವು ಬಂಗಾರ ಹಾಕೋದ ಬಿಡೋ ಮಾತ್ರ ಇಲ್ಲ. ನಾವು ಈ ದರ ಕೊಡಬೇಕು, ಕಾರ್ಖಾನೆ ಆರಂಭ ಮಾಡಬೇಕು. ಅದು 15 ದಿನದೊಳಗೆ ಬಿಲ್ ಕೊಡಬೇಕು. ಇವು 2 ಕಂಡೀಷನ್ ಒಪ್ಕೊಂಡ ಚಾಲು ಮಾಡು, ಇಲ್ಲ ಬಂದ್ ಕಾರ್ಖಾನೆ ಮುಗಿಸೋಂಗಿಲ್ಲ. ರೈತರ ಮೇಲೆ ನೀ ಬದುಕಾಕತ್ತಿ ಅನ್ಬೇಕು. ರೈತರಿಗೆ ನೀನು 100-200 ಕೊಟ್ಟರೆ ಏನು ಗಂಟು ಹೋಗ್ತದೆ? ಅವ್ರ ಮೇಲೆ ನೀವು 10,000-15,000 ರೂಪಾಯಿ ನೀವು ಲಾಭ ಪಡ್ಯಾಕತ್ತಿ ಪ್ರತಿ ಟನ್ನಿಗೆ ಅಂತಂದ್ರೆ ಅವನಿಗೆ ಕೊಡೋದು ಎಷ್ಟು? ನೀವು ಒಂದ್ ಹಿಡಿ ಕೊಡಾಕತ್ತೀರಿ, ಒಂದ್ ಬುಟ್ಟಿ ಒಳಗ ನೀವು ಒಂದ್ ಹಿಡಿ ಕೊಡಾಕತ್ತೀರಿ ರೈತರಿಗೆ. ಯಾಕೆ ಇನ್ನೊಂದ್ ಹಿಡಿ ಕೊಟ್ರ ರೈತರಿಗೆ ನಿಮ್ಗೇನು ಲಾಸ್ ಆಗ್ತದ? ನಿಮ್ಮನ್ನ ದೇವ್ರಂತ ಪೂಜಿಸ್ತಾನ ರೈತ, ಬೆಳೆಸ್ತಾರ ನಿಮ್ಮನ್ನ, ಅವರಿಂದ ನೀವು ಲಾಭ ಪಡ್ಯಾಕತ್ತೀರಿ. ಅದಕ್ಕೆ ನಾವು ಮುಂದಿನ ಹೋರಾಟದ ರೂಪುರೇಷೆ ಏನಪ್ಪಾ ಅಂದ್ರೆ, ಇವತ್ತು ಸಾಯಂಕಾಲ ಒಳಗಡೆ ಕಾರ್ಖಾನೆ ಮಾಲೀಕರು ಏನು ದರ ನಿಗದಿ ಮಾಡ್ತಾರೆ ನಮ್ಮ ಲೆಕ್ಕಕ್ಕೆ ಬಂತು ಸರಿ, ಬರ್ಲಿಲ್ಲ ಅಂದ್ರೆ ಇಲ್ಲೇ ತಾಲೂಕು ಆಡಳಿತ ಇದೆ, ಆರಕ್ಷಕ ಸಿಬ್ಬಂದಿ ಎಲ್ಲರೂ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ. ನಮ್ಮ ಹೋರಾಟ ಮುಂದುವರೆಯೋದ. ನಾಳೆ ಇದರ ಡಬಲ್ ಆಗುದ, ಮುಂದೆ ಬೆಳಕೋತ್ ಹೋಗುದ. ಇದು ಹೋರಾಟ. ಯಾವ ನಮ್ಮ ದರ ಒಪ್ಕೊಂತಾನ ಅವನಿಗೆ ನಾವು ಒಪ್ಪಿಗೆ ಕೊಡ್ತೀವಿ. ಯಾವ ನಮಗ್ ಒಪ್ಪಂಗಿಲ್ಲ ನೀ ಬೀಗ ಹಾಕೊಳ್ಳೋದ ಕಾರ್ಖಾನೆ. ಎಲ್ಲರೂ ಒಪ್ಪಿಗೆ ಐತ್ರಿ? ನಾಳೆ ಒಬ್ಬೊಬ್ಬರು 10 ಜನ ತರಬೇಕು. ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೆಂಬಲವಾಗಿ ನಿಂತ್ಕೋಬೇಕು. ಯಾಕಂದ್ರೆ 3,300 ಆದ್ರೂ ಒಪ್ಪಿಗೆ ಐತ್ರಿ. ನಾವು ರೈತರು ಮೊದಲು ಒಗ್ಗಟ್ಟು ತೋರಿಸೋಣ. ನಾವು ರೈತರು ಎಲ್ಲರ ಕೂಡ ಮೊದಲು ಒಗ್ಗಟ್ಟು ತೋರಿಸೋಣ. ಯಾರೋ 4 ಜನ ಮುಂದೆ ಹೋರಾಟ ಮಾಡಕತ್ತಾರ ಅಂತ ಹೇಳಿ ಅವ್ರ ಮೇಲೆ ಬಿಡೋದಲ್ಲ. ಇದು ಯಾರಿಗೋ ವೈಯಕ್ತಿಕ ಒಬ್ಬರದಲ್ಲ. ಇದು ಹೋರಾಟ ಏನ್ರಿ, ಇಡೀ ಸಮಸ್ತ ಕಬ್ಬು ಬೆಳೆಗಾರರಿಗೆ ಸಿಗಬೇಕಾದಂತ ನ್ಯಾಯಯುತ ಬೆಲೆದು. ಆ ನ್ಯಾಯಯುತ ಬೆಲೆಗೆ ನಾವು ಎಲ್ಲರೂ ಧ್ವನಿಗೂಡಿಸಬೇಕು, ಹೋರಾಟ ಮಾಡೋಣ ಅಂತ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ NH50 ಯರಗಲ್ ಕೇಳಿ ಈಗಿರುವಂತ ಸ್ಥಳದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ. ಇವಾಗೆ ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಬಾಯಿ ತೆಗೆಸೋದು ಏನಂತ ನಮಗ್ ಗೊತ್ತೈತಿ. ಅಲ್ಲಿ ನೀವು ಮಾನಗೆಟ್ಟು ನೀವು ಬೆಲೆ ಕೊಡೋದಕ್ಕಿಂತ ಮಾನ ಉಳಿಸ್ಕೊಂಡು ನೀವು ಬೆಲೆ ಕೊಡ್ರಿ ರೈತರಿಗೆ. ಮಾನ ಕಳ್ಕೊಂಡು ಬೆಲೆ ಕೊಡಬೇಡ್ರಿ. ಗೌರವಯುತವಾಗಿ ನಡ್ಕೊಡ್ರಿ ರೈತರ ಜೊತೆಗೆ, ಗೌರವಯುತವಾಗಿ ಬೆಲೆ ಕೊಡ್ರಿ. ಆ ದರ ಕೊಟ್ಟಿದ್ದೆ ಆದ್ರೆ ನಿಮ್ಮನ್ನ ನಾವು ಬೆಳೆಸ್ತೀವಿ, ಇಲ್ಲ ಅಂದ್ರೆ ನಿಮ್ಮನ್ನ ಪಾತಾಳ ಕಟ್ಟೋದು ನಮಗೆ ಗೊತ್ತೈತೆ ರೈತರಿಗೆ. ಒಪ್ಪಿಗೆ ಐತ್ರಿ ರೈತರು ಎಲ್ಲರೂ? ನಾಳೆ ಹೆಚ್ಚಿನ ಸಂಖ್ಯೆ ಬರ್ತೀರಾ? ನಾಳೆ ಅದು ಶತಸಿದ್ಧ
ಒಪ್ಪಿಗೆ ಐತ್ರಿ ಭಾರತ್ ಮಾತಾಕ್ಕೆ ಬೇಕೇ ಬೇಕು